ಸರ್ ಇಡಿ, ನಾನು ಅಲ್ಲೇ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಕಂಪ್ಲೇಂಟಾ? ನೋಡಿ, ದಯವಿಟ್ಟು ಈ ಥರ ಎದುರ್ಸೋದೆಲ್ಲ ಮಡಿಕೋಬೇಡಿ ನನ್ನ ಹತ್ರ. ನಾನೇನೋ ಒಳ್ಳೆ ರೀತಿಯಿಂದ ರಿಕ್ವೆಸ್ಟ್ ಆಗಿ ಕೇಳಿದ್ರೆ ನೀವು ಒಳ್ಳೆ ದುರಾಂಕರದಿಂದ ಮಾತಾಡಿ ನನಗೆ ನೋಡಿ. ದುರಾಂಕರ ನೀವೇ ದುರಾಂಕರದಲ್ಲಿ ಮಾತಾಡ್ತಿರೋದು. ಒಂದ್ ತಿಂಗಳು ಇದು ಕರೆಂಟ್ ಅಲ್ಲಿ ಯೂಸ್ ಮಾಡಿ. ಕರೆಂಟ್ ಯಾರು ನಿಮ್ ತಾತ ಕೊಡ್ತಾರ? ಅಲ್ಲಿ ಕರೆಂಟ್ ಇರ್ತಿಲ್ಲ. ಸ್ವಲ್ಪ ಮಾತು ಎಲ್ಲೆಲ್ಲ ಹೋಗ್ತಾ ಇದೆ, ನೆಟ್ಟಿಗೆ ಮಾತಾಡಿ. ನಮ್ಮ ತಾತ ಏನಾದ್ರು ಬಂದು ನಿಮ್ಗೆ ಇದು ಮಾಡಿದ್ರ? ನಿಮ್ಗೆ ಏನ್ ಹಿಂಗ್ ಮಾತಾಡ್ತಿರಲ್ಲ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಅರ್ಜೆ ಸುನಿಲ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ವಿನಯ್ ಅನ್ನೋರು ಮೆಸೇಜ್ ಮಾಡಿದ್ರೆ, ಜಯಂತಿ ಅಂತ ನನ್ನ ವೈಫ್ ಇದ್ದಾರೆ, ಸಖತ್ತಾಗಿ ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಮೆಸೇಜ್ ಮಾಡಿದರೆ, ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತಗೊಳ್ಳಿ, 63634658. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಜಯಂತಿ ಅವರು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ. ಹಲೋ ಹಲೋ, ಹಾ ಇದು ಯಾರು ಜಯಂತಿ ಮೇಡಮ್ ಅವರ ಮಾತಾಡ್ತಾ ಇರೋದು? ಹೌದು ಸರ್. ಯಾರು ಮೇಡಮ್, ಇದು ಸಿಲಿಂಡರ್ ಬಂತ ಮನೆಗೆ? ಇಲ್ಲ, ಬಂದಿಲ್ಲ. ಬಂದಿಲ್ಲ? ಹಾ ಈಗ ನಿಜವಾಗ್ಲೂ ಖಾಲಿ ಆಗಿದೆಯಾ ಅಥವಾ ಏನಮ್ಮ? ನಮ್ಗೆ ಸರಿಯಾಗಿ ಮಾಹಿತಿ ಕೊಡಿ ನೀವು. ಯಾಕಂದರೆ ಸಿಕ್ಕಾಪಟ್ಟೆ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಕಡೆ ಎಷ್ಟು ಪ್ರಾಬ್ಲಮ್ ಆಯ್ತೈತೆ ಅಂತ. ಎಲ್ಲ ಕಡೆ ಸುಮ್ಮನೆ ತಗೊಂಡು ಬ್ಲಾಕ್ ಮಾರ್ಕೋತಾವ್ರೆ. ಬೇರೆಯವ್ರದ್ದು ನಮಗೆ ಗೊತ್ತಿಲ್ಲ ಸರ್, ನಮಗೆ ಯೂಸ್ ಇದೆ, ಅದಕ್ಕೆ ನಾವು ಮಾಡಿರೋದು. ನಿಮ್ಮದು ಡಬಲ್ ಸಿಲಿಂಡ್ರ್ ಅಥವಾ ಸಿಂಗಲ್ ಸಿಲಿಂಡ್ರ್ ಇರೋದು? ಡಬಲ್ ಸಿಲಿಂಡ್ರೇನೆ ನಾವು. ಇಲ್ಲಿ ಏನಾಗಿದೆ ಅಂದ್ರೆ ಅಮ್ಮ, ಇಲ್ಲಿ ನಿಮ್ಮ ಹೆಸರುದು ಯಾರಿಗೋ ಕನ್ಫ್ಯೂಸ್ ಆಗಿ ಬೇರೆಯವ್ರ ಸಿಲಿಂಡರ್ ಹೋಗಿದೆ. ಅದೇನ್ ಸರ್ ಬೇರೆಯವ್ರಿಗೆ ಹೋಗುತ್ತೆ? ನಾವು ಇವಾಗ ಬುಕ್ಕಿಂಗ್ ಮಾಡಿ ಎಷ್ಟು ದಿನ ಆಯ್ತು? ಕರೆಕ್ಟು, ನಿಮ್ಮ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಎಮರ್ಜೆನ್ಸಿ ಬೇಕು ಅಂದ್ರೆ ಇವಾಗ 25 days ಅಂತ ಹೇಳ್ತೀರಲ್ಲ, ಅವಾಗ ಏನ್ ಮಾಡೋದು ನಾವು? ನಮಗೂ ಇವಾಗ ಡಿಮ್ಯಾಂಡ್ ಇದೆ ಅಂತ ಹೇಳ್ತೀರಾ ನೀವು, ನಮಗೂ ಬೇರೆಯವ್ರ ಹತ್ರ ಸಿಗಲ್ಲ. ಇವಾಗ ಏನ್ ಮಾಡೋದು ಅವಾಗ? ಎಲ್ಲ ಟೈಮಿಂಗ್ ಆಗ್ತೈತಾ? ಈಗಿರೋ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ವಾ? ಇಲ್ಲಿ ನಮ್ದು ಇಲ್ಲಿ ಅದೇ ನಾವು ಹೇಳ್ತಿರೋದು, ಪರಿಸ್ಥಿತಿ ಇರೋದಕ್ಕೆ ತಾನೇ ನಾವು ಮುಂಚೆನೆ ಬುಕ್ಕಿಂಗ್ ಮಾಡಿದೀವಿ. ನಮ್ದು ಹೆಸರದ್ದು ಬೇರೆಯವ್ರಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ಇಲ್ಲಿ ನಮ್ದು ಸಿಲಿಂಡರ್ ಹುಡುಗ ಮಾಡಿರೋದು ಅವಶ್ಯಕತೆ ಇರೋದಕ್ಕೆ ತಾನೇ ಸರ್ ಇದು ಬುಕ್ಕಿಂಗ್ ಮಾಡಿರೋದು ಮುಂಚೆನೆ. ಅರ್ಥ ಆಯ್ತು. ಈಗ ಡಬಲ್ ಸಿಲಿಂಡರ್ ಇದೆಯಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಡಬಲ್ ಸಿಲಿಂಡರ್ 2 ಸಿಲಿಂಡರ್ ಖಾಲಿನೇ ಸರ್, ಅದಕ್ಕೇನೆ ಇವಾಗ ಒಂದು ಬುಕ್ ಮಾಡಿರೋದು ನಾವು. 2 ಖಾಲಿನಾ? ನಾವು ಒಂದ್ ಅರ್ಧ ಬೇರೆಯವ್ರದ್ದು ಇಸ್ಕೊಂಡು ಮಾಡ್ತಾ ಇದೀವಿ. ಅವ್ರು ಬೇಕು ಅಂದಾಗ ಅವ್ರಿಗೆ ಕೊಡ್ಲೇಬೇಕಲ್ಲ. ಅಲ್ಲಮ್ಮ, ಎಷ್ಟು ಜನ ಇರೋದು ನಿಮ್ಮ ಮನೆಯಲ್ಲಿ? ನಾವು ಫ್ಯಾಮಿಲಿ ಇರೋದು 3 ಜನ. 3 ಜನಕ್ಕೆ ಅಷ್ಟೊಂದು ಅಡಿಗೆ ಮಾಡ್ತೀರಾ ಡೈಲಿ? 3 ಹೊತ್ತು ಮಾಡೋದ್ ಬೇಡ ಸರ್? 3 ಹೊತ್ತು ಹೊಟ್ಟೆಗೆ ತಿನ್ನೋದ್ ಬೇಡವಾ? ಅಲ್ಲ, ಎಲ್ರು ಹೊಟ್ಟೆಗೆ ತಿನ್ಬೇಕು, ಬಟ್ 3 ಜನಕ್ಕೆ ನೀವು ಒಂದು 15 ದಿವಸ ತಡ್ಕೊಳ್ಳಿ ಅಂತಂದ್ರೆ ಹೆಂಗೆ ಹೇಳ್ತಿದ್ದೀರಲ್ಲ? 15 ದಿನ ಅದಕ್ಕೆ ಲೇಟ್ ಆಗುತ್ತೆ ಅಂತಾನೆ ಅಲ್ವಾ ಸರ್ ನಾವು ಬೇಗ ಬುಕ್ಕಿಂಗ್ ಮಾಡಿರೋದು? ಸಿಗಲ್ಲ ಅಂತಾನೆ ನೀವು ನಮ್ಮ ಹೆಸರಿಂದ ಬೇರೆಯವರಿಗೆ ಕೊಟ್ಟಿದೀವಿ ಅಂತ ಹೇಳ್ತಿದ್ದೀರಾ? ಬಟ್ ಇಲ್ಲಿ ನಮ್ ಸಿಲಿಂಡರ್ ಹುಡುಗ ಮಾಡಿರೋದು ಕೆಲಸ ಇದು. ಅದ್ ಹೆಂಗ್ ಸರ್ ಮಾಡ್ತಾರೆ? ಬುಕ್ಕಿಂಗ್ ನಂಬರ್ ಇರ್ತದೆ, ಬುಕ್ಕಿಂಗ್ ಮಾಡಿರೋರು ಯಾರು ಅಂತ ಗೊತ್ತಿರ್ತದೆ, ಅದನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಅದ್ ಹೆಂಗ್ ಕೊಟ್ಬಿಡ್ತಾರೆ ಸರ್ ಅವರು? ಇಲ್ಲಾಂದ್ರೆ ಬುಕ್ಕಿಂಗ್ ಬಂದಾಗ ಈ ಊರಿಗೆ ನಮಗ್ ಫೋನ್ ಮಾಡ್ಬೇಕು ಅವರು, ಹಿಂಗ್ ಬುಕ್ಕಿಂಗ್ ಬಂದಿದ್ಯಮ್ಮ ಅಂತ. ಅದ್ ಹೆಂಗ್ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅವರು? ನಿಮ್ದು ಸಂಕಟ ನಂಗೆ ಅರ್ಥ ಆಗುತ್ತೆ. ಇಲ್ಲಿ ಯಾರ್ದೋ ಪಾಪ ಬಡವ್ರ ಮನೆದು ಮದ್ವೆ ಇತ್ತಂತೆ, ಬ್ಲಾಕ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಏನೋ, ಯಾರಿಗ್ ಗೊತ್ತು? ಬೇರೆಯವ್ರದ್ದು ನೋಡಕ್ ಹೋಗ್ತೀರಾ ಸರ್? ನಮ್ದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ, ನಮ್ ಪರಿಸ್ಥಿತಿಗಳು. ಅಯ್ಯೋ, ನಂದನ್ನೇ ನಾನು ನೋಡ್ಕೊಳಕಾಯ್ತಲ್ಲ, ಕಣ್ಗಳು ಹೋಗ್ಬಿಡ್ತಾವ. ಕಂಡವ್ರದ್ದು ಯಾಕೆ ನೋಡ್ಲಿ? ನಾನು ಹಂಗಲ್ಲ. ಏನಂತಂದ್ರೆ ಪಾಪ ಮದುವೆ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಇದ್ ಮಾಡಿದ್ದು. ಅದೆಲ್ಲ ಇರ್ಲಿ ಸರ್, ಅದೆಲ್ಲ ಬೇಕಾಗಿಲ್ಲ. ಇವಾಗ ಎಷ್ಟ್ ದಿನದ ಒಳಗಡೆ ನಮಗೆ ಸಿಲಿಂಡರ್ ತಲುಪಿಸ್ತೀರಾ ಹೇಳಿ? 10 days ಒಳಗಡೆ ಆಗಲ್ವಾ? 10 days ಮೇಡಮ್, ನಿಮ್ಗೆ ಒಪ್ಕೊಂಡ್ಬಿಟ್ಟು ಆಮೇಲೆ ನೀವು ನೋಡಿದ್ರೆ ಒಂದ್ ಸ್ವಲ್ಪ ಉಲ್ಟಾ ಪಲ್ಟಾನೆ ಮಾತಾಡ್ತೀರಿ. ಆಮೇಲೆ ಕೇಳಿದ್ರೆ ನನ್ಗೆ ಮತ್ತಿನ್ನೇನ್ ಸರ್ ಬೇಜಾರಾಗಲ್ವಾ? ನಮ್ಮ ಹೆಸರಿಗೆ ಬಂದಿರೋದ್ನ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅಂದ್ರೆ ನಾವೇನಕ್ಕಪ್ಪ ಬುಕ್ಕಿಂಗ್ ಮಾಡಿರೋದ್? ಮತ್ತೆ ಕರೆಕ್ಟು. ನೀವೇ ಹೇಳಿ, ನಾವು ಮಾತಾಡೋದು ತಪ್ಪ ಸರಿನಾ? ನಮ್ಮ ಹೆಸರಲ್ಲಿ ಬಂದಿರೋ ಬುಕ್ಕಿಂಗ್ ಇದನ್ನ ಸಿಲಿಂಡರ್ ಬೇರೆಯವ್ರಿಗೆ ಕೊಟ್ರೆ ಈಗ ತಪ್ಪಾಗ್ಬಿಟ್ಟಿದೆ. ಈಗ ಸಿಲಿಂಡರ್ ಈಗ ಡೆಲಿವರಿ ಆಗ್ಬಿಟ್ಟಿದೆ. ಇವಾಗ ಮತ್ತೆ ಇನ್ನೇನ್ ಮಾಡ್ತೀರಾ? ಯಾವಾಗ ಕೊಡ್ತೀರಾ ಮತ್ತೆ? ಅದೇ ಈಗ ಒಂದ್ ಐಡಿಯಾ ಏನು ಅಂತಂದ್ರೆ, ನೀವೆಲ್ಲರೂ ಸ್ವಲ್ಪ ಔಟಿಂಗ್ ಹೋಯ್ತು ಅಂತಂದ್ರೆ ನಾನು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ದಿವಸ ತಳ್ಳಿದ್ರೆ ನಾನು ಇದು ಮಾಡ್ಕೊಡ್ತೀನಿ. ಯಾರ ಹತ್ರನೂ ಸಿಗ್ತಲ್ಲ ಸರ್ ಸಿಲಿಂಡ್ರು. ಅವರು ಇರೋರೇನೆ ನಮ್ಗೆ ಬೇಕು, ನಾಳೆ ದಿನ ಇನ್ನೂ ಸಮಸ್ಯೆ ಬಂದಾಗ ನಾವೆಲ್ಲಿಗೆ ಹೋಗ್ಲಿ ಅಂತ ಹೇಳ್ತಾರೆ ಅವರು. ಕರೆಂಟ್ ಸ್ಟವ್ ಏನು ಇಲ್ವಾ ನಿಮ್ಮ ಮನೇಲಿ? ಇದೆ, ಆದ್ರೆ ನಾವು ಯೂಸ್ ಮಾಡಲ್ಲ ಅದನ್ನ, ಗ್ಯಾಸೇ ಜಾಸ್ತಿ ಯೂಸ್ ಮಾಡೋದು. ಅಯ್ಯೋ, ಈ ಗ್ಯಾಸ್ನ ಸೈಡ್ಗೆ ಹಾಕ್ಬಿಟ್ಟು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡಿ 2 ತಿಂಗಳು ಏನಾಗಲ್ಲ. ಅದೆಲ್ಲ ಗೊತ್ತಿಲ್ಲ ಸರ್, ನಾವು ಬುಕ್ಕಿಂಗ್ ಮಾಡಿದ್ರೆ ನಮಗೆ ಇನ್ನೊಂದು 15 days ಒಳಗಡೆ ನಮಗೆ ತಂದ್ಕೊಡಿ ಅಷ್ಟೇನೆ. ಮೇಡಮ್, ಹಿಂಗ್ ನೀವು ಆರ್ಡರ್ ಮಾಡಿದ್ರೆ ಆಗಲ್ಲ. ಯಾಕಂತಂದ್ರೆ ಇಲ್ಲಿ
ನಾವೇ ಬುಕಿಂಗ್ ಮಾಡಿರೋದು ನಿಮ್ ಕಡೆಯಿಂದ ತಪ್ಪಾಗಿರೋದು. ಆಯ್ತು, ನಾವು ತಪ್ಪಾಗಿರೋದು ಒಪ್ಕೋತಾ ಇದೀವಿ, ಉಪ್ಪಿದ್ರೆ ನೆಕ್ಕೋತಾ ಇದೀವಿ, ಹಂಗಲ್ಲ. ಆರ್ಡರ್ ಯಾಕೆ ಮಾಡ್ತೀರಾ ನೀವು? ಆರ್ಡರ್ ಅಲ್ಲ ನಮ್ದು, ಮತ್ತೆ ಇವಾಗ ನಾಳೆನೆ ಕಳಿಸಿ. ಹಾಗಾದ್ರೆ ಆರ್ಡರ್ ಮಾಡ್ತೀವಲ್ಲ, ನಾಳೆನೆ ಕಳಿಸ್ತೀರಾ? ಅಲ್ಲ, ಹೊಟ್ಟೆಗೆ ಅನ್ನ ತಿನ್ನೋರ್ ತರ ಮಾತಾಡಿ. ನಾಳೆಗೆ ಅಂತಂದ್ರೆ ಇಲ್ಲಿ ಸಿಲಿಂಡರ್ ನಾನ್ ಗ್ಯಾಸ್ ತುಂಬತಾ ಕೂತ್ಕೊಳ್ಳ. ಇಲ್ಲಿ ಸ್ವಲ್ಪ ಜ್ಞಾನ ಮಾತಾಡಿ. ಈ ನಂಬರ್ ಅವರಿಗೆ ಕೊಡ್ತೀನಿ. ಸದ್ಯಕ್ಕೆ ಇವ್ರ ಹಸ್ಬೆಂಡ್ ಕಾಲ್ ಮಾಡೋಣ, ಯಾಕಂದ್ರೆ ಇವ್ರ ಹಸ್ಬೆಂಡ್ ನಂಬರ್ ಕೊಟ್ಟಿರೋದು. ಇನ್ನ ಸ್ವಲ್ಪ ಜಗಳನ ಸ್ಟ್ರಾಂಗ್ ಮಾಡೋಣ. The number you have dialed is currently busy. Please try later. ಹಲೋ, ನಮಸ್ಕಾರ. ನಮಸ್ಕಾರ. ವಿನಯ್ ಅವರ ಮಾತಾಡೋದು? ಹೌದು. RJ ಸುನಿಲ್ ಅಂತ. ಬಂದಿರ್ಬೇಕಲ್ಲ ಮನೆಯಿಂದ ಫೋನು? ಬಂದಿದೆ ಸರ್. ನಂಬರ್ ಕೊಟ್ರ ಏನಾರು? ಇಲ್ಲ ನಂಬರ್ ಏನ್ ಕೊಟ್ಟಿಲ್ಲ. ಹಿಂಗ್ ಹೇಳಿದ್ರು, ಗ್ಯಾಸ್ನವ್ರು ಫೋನ್ ಮಾಡಿದ್ರು ಹಂಗೆ ಅಂತ. ಸರಿ ನಂಬರ್ ಇಸ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿ, ಅವ್ರನ್ನು ಕಾನ್ಫರೆನ್ಸ್ ಹಾಕೊಳ್ಳಿ. ಆಯ್ತು ಸರ್. ಹೌದು. The person you are speaking with has put your call on hold. ಹಲೋ, ಫೋನ್ ಮಾಡಿದಾರು? ಯಾರು ಫೋನ್ ಮಾಡಿದ್ರು? ಅವರು ಗ್ಯಾಸ್ ನಿಮ್ ಹೆಸರಲ್ಲಿ ಇರೋದ, ನಿಮ್ಮ ಹಸ್ಬೆಂಡ್ ಹೆಸರಲ್ಲಿ ಇರೋದ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ, ಗ್ಯಾಸ್ ನನ್ನ ಹೆಸರಲ್ಲಿ ಇರೋದು. ನಂಬರ್ ಮಾತ್ರ ಅವ್ರ ಬುಕಿಂಗ್ ನಂಬರ್ ಮಾತ್ರ ಹಸ್ಬೆಂಡ್ ನಂಬರ್ ಅಲ್ಲಿ ಮಾಡೋದು ಅಂತಂದೆ. ಇಲ್ಲ ಮೇಡಮ್, ನಿಮ್ದು ಬೇರೆಯವ್ರಿಗೆ ಕೊಟ್ಟಿದೀವಿ. ಅದು ನಮ್ಮ ಹುಡ್ಗ ಡೆಲಿವರಿ ಬಾಯ್ ಅವನು ಏನೋ ಮಿಸ್ಟೇಕ್ ಮಾಡಿದಾನೆ, ಸಾರಿ ಅಂತ ಹೇಳ್ತವ್ರೆ. ಇನ್ನೊಂದು 20 days ಆಗುತ್ತೆ. ಯಾರ್ದೋ ಮದ್ವೆ ಇತ್ತು, ಅರ್ಜೆಂಟ್ ಕೊಟ್ಬಿಟ್ಟಿದೀನಿ. ನಮಗ್ ಅರ್ಜೆಂಟ್ ಅದಕ್ಕೆ ತಾನೇ ನಾವು ಬುಕ್ ಮಾಡಿದ್ದು. ನೀನ್ ಹೇಳಕ್ಕಾಗಿಲ್ಲ ಮತ್ತೆ? ನಾನೇ ಮಾತಾಡಿದ್ರೆ ನೀವೇನು ಉಲ್ಟಾ ಮಾತಾಡ್ತೀರಂತ ನನ್ಗೆ ಹೇಳ್ತಾರೆ ಅವರು. ನಾನೇ ಕಾಲ್ ಮಾಡ್ತೀನಿ. The person you have called is speaking to someone else. You can wait. ಹಲೋ, ಹೇಳಿ ಸರ್. ಫೋನು ಬಿಜಿ ಬರ್ತೈತೆ. ಪುನಃ ಮಾತಾಡಿದೀನಿ, ಫೋನು ಕಟ್ ಮಾಡ್ಬಿಟ್ರಿ. ಸರ್, ಹಸ್ಬೆಂಡ್ ನಂಬರ್ ಕೊಡ್ತೀನಿ, ಅದಕ್ಕೆ ಮಾಡಿ, ಅವರಿಗೆ ಹೇಳಿ. ನೀವ್ ಹೇಳ್ಕೊಳ್ಳಿ ಮೇಡಮ್. ನೀವ್ ಹೇಳಿ ಅಂದ್ರೆ ನೀವು ನನ್ನ ಹತ್ರ ಹಿಂಗ್ ಮಾಡ್ತಾ ಇದ್ರಿ. ನೀವೇ ಹೇಳ್ಬೇಕು ಸರ್. ಅದೇಂಗೆ ನಾವ್ ಹೇಳಕ್ಕಾಗುತ್ತೆ? ನೀವು ಇವಾಗ ಬೇರೆಯವ್ರಿಗೆ ಕಳ್ಸಿದಿರ ಅಲ್ವಾ ಮೇಡಮ್? ಯಾರೋ ಕಷ್ಟದಲ್ಲಿ ಇರೋರ್ಗೆ ಹೆಲ್ಪ್ ಮಾಡೋದ್ ತಪ್ಪ? ಹೆಲ್ಪ್ ನಾವು ಕಷ್ಟದಲ್ಲಿ ಇರೋರೆ ತಾನೆ. ಇವಾಗ ಯುದ್ಧ ನಡೀತಿದೆ, ಎಲ್ಲ ರೇಟ್ ಹೆಚ್ಚಿಸ್ಕೊಂಡಿದೆ. ಇದು ನಾವು ಕಷ್ಟದಲ್ಲಿ ಇರೋರೆ ತಾನೆ. ಎಲೆಕ್ಟ್ರಿಕ್ ಸ್ಟವ್ ಇದೆ ಅಂತೀರಾ, 1 ತಿಂಗಳು ಯೂಸ್ ಮಾಡಿದ್ರೆ ಏನ್ ನಿಮ್ ಗಂಟು ಹೋಗುತ್ತೆ? ಗಂಟು ಹೋಗುತ್ತೆ. ಮತ್ತೆ ಇದು ಯಾರು ಕರೆಂಟ್ ಬಿಲ್ ಯಾರು ನೀವು ಕಟ್ತೀರಾ? ನೀವು ಬಿಲ್ ಪೇ ಮಾಡೋದಾದ್ರೆ ನಾವು ಯೂಸ್ ಮಾಡ್ತೀವಿ. ಅಲ್ಲ, 1 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಅಂದ್ರೆ ಹೆಂಗೆ ನೀವು? 1 ತಿಂಗಳಿಗೆ ಕರೆಂಟ್ ಬಿಲ್ ಎಷ್ಟಾಗುತ್ತೆ ಗೊತ್ತಾ ಸರ್? ಮೇಡಮ್ 1 ಮಂತ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. 1 ಮಂತ್ ಆಗಲ್ಲ ಸರ್, ನಾನು ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಅದ್ ಹೆಂಗ್ ನಡೆಯುತ್ತೆ? ನೀವು ಬೇರೆಯವ್ರಿಗೆ ಕೊಟ್ಬಿಟ್ಟು ನಮ್ಮ ಹತ್ರ ತಪ್ಪಾಗಿದೆ ಅಂತ ನಮ್ಮ ಹತ್ರ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೋರಿಗೆ ಡೆಲಿವರಿ ಬಾಯ್ ಗೊತ್ತಿಲ್ವಾ? ಲೀಸ್ಟ್ ಅಲ್ಲಿ ಹೆಸರು ಇರ್ತದೆ, ಮತ್ತೆ ಫೋನ್ ನಂಬರ್ ಇರ್ತದೆ, ಫೋನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅದೇಂಗ್ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಈ ಊರಿಗೆ ಬಂದ್ಮೇಲೆ? ಏನೋ ಇಲ್ಲಿ ವ್ಯತ್ಯಾಸ ಆಗಿದೆ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. 1 ಮಂತ್ ಇಲ್ಲ ಸರ್, 1 ಮಂತ್ ಆಗಲ್ಲ. ಇನ್ನೊಂದು 2-3 days ಅಷ್ಟೇನೆ. 2-3 days ನೀವು ಬುಕ್ಕಿಂಗ್ ಮಾಡಿದ್ರು 2-3 days ಸಿಗಲ್ಲ. ನೀವು ಇದೇ ನಿಂಗೆ ಕೇಳ್ತೀರಲ್ಲ, ಯಾಕೆ ಸಿಗಲ್ಲ? 2-3 ದಿವಸಕ್ಕೆ ಕೇಳ್ತೀರಲ್ಲ. 2-3 ದಿನ ಅಂದ್ರೆ ಇವಾಗ 1 ತಿಂಗಳು ಆಯ್ತಲ್ಲ ಬುಕ್ಕಿಂಗ್ ಮಾಡಿ. ಸ್ಟಾಕ್ ಇಲ್ಲ ಮೇಡಮ್. ಬಂದ್ರೆ ಕೊಡಕ್ಕೇನು ಸಿಲಿಂಡರ್ ಇಟ್ಕೊಂಡು ನಾವೇನಾದ್ರು ಪೂಜೆ ಮಾಡ್ತೀವ? ಬೇರೆಯವ್ರಿಗೆ ನೀವು ಕೊಡ್ಬೇಕು. ನಮ್ಮ ಹೆಸರಿಗೆ ಬಂದಿರೋದು ನೀವ್ ಯಾಕೆ ಬೇರೆಯವ್ರಿಗೆ ಕೊಟ್ರಿ? ಮೇಡಮ್ ಅದೇನೋ ಪಾಪ ಬಡವ್ರದೇನೋ ಮದುವೆ ಪ್ರಾಬ್ಲಮ್ ಐತೆ. ಸಿಲಿಂಡರ್ ಭೂಮಿ ಮೇಲೆ ನಾವು ಬಡವ್ರೆ, ನಾವೇನ್ ಶ್ರೀಮಂತರಲ್ಲ. ಇನ್ನೊಂದು ಮಂತ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ಕಿಂಗ್ ಅಲ್ಲಿ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಓಕೆ? ಇಲ್ಲ, ಆಗಲ್ಲ. ಅಯ್ಯೋ, ಹಿಂಗ್ ನೀವು ಗಂಡಗುಂಡಿ ಮಾಡಬೇಡಿ ದಯವಿಟ್ಟು. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಸರ್, ಇಡಿ, ನಾನು ಅಲ್ಲೇ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಕಂಪ್ಲೇಂಟಾ? ನೋಡಿ, ದಯವಿಟ್ಟು ಈ ಥರ ಎದುರ್ಸೋದೆಲ್ಲ ಮಡಿಕೋಬೇಡಿ ನನ್ನ ಹತ್ರ. ನಾನೇನೋ ಒಳ್ಳೆ ರೀತಿಯಿಂದ ರಿಕ್ವೆಸ್ಟ್ ಆಗಿ ಕೇಳಿದ್ರೆ ನೀವು ಒಳ್ಳೆ ದುರಾಂಕರದಿಂದ ಮಾತಾಡಿ ನನಗೆ ನೋಡಿ. ದುರಾಂಕರ? ನೀವೇ ದುರಾಂಕರದಲ್ಲಿ ಮಾತಾಡ್ತಿರೋದು. ಒಂದ್ ತಿಂಗಳು ಗ್ಯಾಸ್ ಇದು ಕರೆಂಟ್ ಅಲ್ಲಿ ಯೂಸ್ ಮಾಡಿ. ಕರೆಂಟ್ ಯಾರು ನಿಮ್ ತಾತ ಕೊಡ್ತಾರ? ಅಲ್ಲಿ ಕರೆಂಟ್ ಇರ್ತಿಲ್ಲ. ಸ್ವಲ್ಪ ಮಾತು ಎಲ್ಲೆಲ್ಲ ಹೋಗ್ತಾ ಇದೆ, ನೆಟ್ಟಿಗೆ ಮಾತಾಡಿ. ನಮ್ ತಾತ ಏನಾದ್ರು ಬಂದು ನಿಮ್ಗೆ ಇದ್ ಮಾಡಿದ್ರ? ನಿಮ್ಗೆ ಏನ್ ಹಿಂಗ್ ಮಾತಾಡ್ತಿರಲ್ಲ? ಮತ್ತೆ 1 ತಿಂಗಳು ಅಂದ್ರೆ ಯಾರು ಕೊಡ್ತಾರಿ? ನಾವು ಗ್ಯಾಸ್ ಬುಕಿಂಗ್ ಮಾಡಿದೀವಿ, ಗ್ಯಾಸ್ ಕೊಡ್ಬೇಕು ತಾನೆ. ಬಿಟ್ಬಿಟ್ಟು ಕರೆಂಟ್ ಅಲ್ಲಿ ಮಾಡಿ, ಅದ್ರಲ್ಲಿ ಮಾಡಿ, ಇದ್ರಲ್ಲಿ ಮಾಡಿ ಅಂತ ಮಾಡಕ್ ನೀವೇ ಹೇಳ್ಬೇಕು. ನಮ್ಗೆ ಗ್ಯಾಸ್ ಒಂದು ಜೀವ ಕೊಡ್ತಾರಲ್ಲ. ಮತ್ತೆ ನಮ್ಮ ಹೆಸರಲ್ಲಿ ಬುಕಿಂಗ್ ಆಗಿರೋದು ಎಲ್ಲೂ ಹೋಯ್ತು ಇವಾಗ? ಬೇರೆಯವ್ರಿಗೆ ಯಾಕೆ ಕೊಟ್ಟಿರೋದು ಇವಾಗ? ಮೇಡಮ್ ಹೇಳ್ತಾ ಇಲ್ವಾ? ನಿಮ್ ತಲೆಗೆ ಅರ್ಥ ಆಯ್ತಾ ಇಲ್ವಾ? ಇಲ್ಲಿ ಮದ್ವೆ ಇತ್ತು ಪಾಪ, ಏನೋ ಕಷ್ಟ ಅಂತ ಅನ್ಬಿಟ್ಟು ಕೊಟ್ಟಿದೀವಿ. ನೀವು ನೋಡಿದ್ರೆ ಎಲ್ಲಾ ಕಡೆ ಬತ್ತಿ ಇಡಕ್ಕೆ ಹೋಯ್ತೀರಾ. ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಇವ್ರಿಗೆ ಕಂಪ್ಲೇಂಟ್ ಮದ್ವೆ ಇದ್ರೆ ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ನನ್ನ ಹತ್ರ ಇವಾಗ ನನಗೆ ಹೇಳಿದ್ರಲ್ಲ ಬೇರೆಯವ್ರಿಗೆ ಇಸ್ಕೊಳ್ಳಿ ಅಂತ, ಹಂಗೆ ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ಅವರಿಗೂ ಅವಶ್ಯಕತೆ ಇರ್ತದೆ, ಅದಕ್ಕೆ ಬುಕಿಂಗ್ ಮಾಡಿದಾರೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಮೇಡಮ್ ಹಿಂಗ ಆಗತ್ತೆ. ಇವ್ ಸಿಲಿಂಡರ್ ಹುಡುಗ ಮಾಡಿದ ತಪ್ಪಿಗೆ ನಾವೇನ್ ಮಾಡೋಣ ಹೇಳಿ? ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ. ಇವಾಗ ಯಾವಾಗ ಕೊಡ್ತೀರಾ ಅಂತ ಅದು ಹೇಳಿ ಫಸ್ಟ್. ನಾನು ಹೇಳ್ತಾ ಇಲ್ವಾ ಮೇಡಮ್, 1 ಮಂತ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೊಡ್ತೀನಿ. ಆವಾಗ್ಲೇ 20 days ಅಂತ ಹೇಳಿದ್ರಿ, ಇವಾಗ 1 ಮಂತ್ ಹೋಗಿದ್ದೀರಿ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ 3 ತಿಂಗಳು ಅಂತ ಹೇಳ್ತೀರಾ. ಯುದ್ಧ ಮುಗಿದ್ಮೇಲೆನೆ ಕಳ್ಸ್ಕೊಡ್ತೀನಿ ಒಂದೇ ಸಲ ಅಂತ. ಮೇಡಮ್ ಪ್ರಾಬ್ಲಮ್ ನಿಮ್ ಒಬ್ರಿಗೆ ಆಗಿರೋದು ಎಲ್ಲರಿಗೂ ಆಗಿರೋದಲ್ವಾ?
ಎಲ್ಲರಿಗೂ ಆಗಿದೆ, ಅದಕ್ಕೇನೆ ನಾವು ಬುಕಿಂಗ್ ಮಾಡಿರೋದು. ಇನ್ನು ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಮುಂಚೆನೆ ಬುಕಿಂಗ್ ಮಾಡಿರೋದು. ಅದೇ ನೋಡಿ, ಅದಕ್ಕೇನೆ ಈಗ ಗೌರ್ಮೆಂಟ್ ಗೈಡ್ಲೈನ್ಸ್ ಕೇಳಿದ್ರೆ ನೀವು ಸಿಂಗಲ್ ಸಿಲಿಂಡರ್ ಇದ್ರೆ 25 ದಿವಸಕ್ಕೆ, ನಿಮ್ದು ಡಬಲ್ ಸಿಲಿಂಡರ್ ಇದ್ರೆ 35 ದಿನಕ್ಕೆ ಅಂತ ಹೊಸ ಗೈಡ್ಲೈನ್ಸ್ ಅನೌನ್ಸ್ ಇವಾಗ ಮಾಡಿ. 2 ಖಾಲಿ ಇದೆಯಲ್ಲ, ಅದನ್ನೇನ್ ಮಾಡೋದು? ಹಂಗಾರೆ ಒಂದ್ ಕೆಲಸ ಮಾಡಿ, ನೀವೊಂದು ಮತ್ತೆ ನಿಮ್ಮ ಯಜಮಾನ್ರು ಇಬ್ರು ಒಂದೊಂದು ತಲೆ ಮೇಲೆ ತಕೊಂಬಿಡಿ. ಕರೆಕ್ಟ್ ಆಗಿ ಮಾತಾಡೋದು ಮಾತಾಡಿ, ಆಮೇಲೆ ನಾನ್ ಜೊತೆ ಸರಿಯಾಗಿ ಬೈಸ್ಕೊಳ್ತೀರ. ಮತ್ತೆ ನೀವು ಖಾಲಿ ಇದ್ರೆ ನಾನೇನ್ ಮಾಡ್ಲಿ ಮೇಡಮ್? ನೀವ್ ಈ ಒಳ್ಳೆ ಹೆಂಗೆಂಗೋ ಮಾಡ್ತಾ ಮತ್ತೆ ಖಾಲಿ ಇರೋದಕ್ಕೇನೆ ಕೊಟ್ಬಿಟ್ಟು ಇನ್ನೊಂದು ಬುಕಿಂಗ್ ಮಾಡಿರೋದು ಇನ್ನೇನಕ್ಕೆ? ಮಾತಾಡೋದೆಲ್ಲ ನೀವು ಮಾತಾಡ್ಬಿಟ್ಟು ನನ್ ಲೂಸ್ ಮೇಲೆ ತರ ಮಾತಾಡಿದ್ರೆ ನಾನು ಮತ್ತೆ ಲೂಸ್ ತರನ ಮಾತಾಡ್ಬೇಕಾಗುತ್ತೆ. ನೋಡ್ತೀನಿ, ಬೇಸಿಗೆ ಟೈಮ್ ಮಾತ್ರ ಎಲ್ಲ ಮಾತಾಡಕ್ ಹೋಗ್ಬಿಡಿ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ನಾನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ಆಯ್ತು. ಹಂಗಾದ್ರೆ ಪ್ರಾಬ್ಲಮ್ ಇದೆ ಸರ್, ಏನ್ ಮಾಡೋದು? ಹೆಲ್ಪ್ ಮಾಡಲ್ವಾ ಯಾರು? ಅಕ್ಕಪಕ್ಕದವ್ರು ಸಿಲಿಂಡರ್ ಖಾಲಿ ಆಗಿದೆ ಕೊಡಿ ಗಿಡಿ ಅಂದ್ರೆ ಕೊಡಲ್ವಾ? ಇದ್ರೆ ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡಿರ್ತಾರೆ, ನಾಳೆ ದಿನ ಏನಾಗುತ್ತೋ ಗ್ಯಾರಂಟಿ ಇರಲ್ಲ. ಓಹೋ, ಇನ್ನು ಗ್ಯಾಸ್ ರೇಟ್ ಹೆಚ್ಚಾಗ್ಬೋದು, ಹಂಗೆ. ಅದಕ್ಕೆ ಅವ್ರು ಸ್ಟಾಕ್ ಇಟ್ಕೊಂಡಿರ್ತಾರೆ. ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಅಪ್ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದು ನಗನಗ್ತಾ ಹ್ಯಾಪಿಯಾಗಿ. ಇದು ನಿಮ್ಮ RJ ಸುನೀಲನ ಸುನಿ ಡ್ರೈವ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಮಾಡಿ, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.